ಅವಳು ಬೇರೆ ಬಗೊಳ್ತೇನೋ? ಮಗುಗೆ ವಿಷ ಹಾಕಿರೋದ್ರಿಂದಾನೇ ಅವಳು ಮನೆ ಬಿಟ್ಟು ಹೋಗಿರೋದು. ನೀನೇ ತಾನೇ ಅವಳನ್ನ ಮನೆ ಬಿಟ್ಟು ಕಳ್ಸಿರೋದು. ಹೇಳೋ, ಎಲ್ಲಿ ಹೋಗಿದ್ದಾಳೆ? ಇಲ್ಲಮ್ಮ, ನೀವು ಮನೆಗೆ ಬರೋಕ್ ಮುಂಚೆ ಅವಳು ನೋಡಕ್ಕೆ ಯಾರೋ ಬಂದಿದ್ರು. ಯಾರು ಅಂದ್ರೆ? ರುದ್ರವಂಶದವರು. ಪ್ರತಾಪ್ ವೃದ್ಧ ಬಂದಿದ್ರು. ಅವರೇನೋ ಮಾತಾಡ್ತಿದ್ರು, ಅದೇನು ಅಂತ ನಂಗೆ ಗೊತ್ತಿಲ್ಲ. ಲೇ ಮಾದಪ್ಪ, ನಿನಗೆ ಗೊತ್ತಿರೋದಿಷ್ಟೇ. ನಿನ್ನೆ ನಿನ್ನ ಸೊಸೆ ಬೋರಮ್ಮ ರುದ್ರವಂಶದ ಪ್ರತಾಪನ ಹತ್ರ ಮಾತಾಡಿದ್ಲು. ಇಷ್ಟು ಮಾತ್ರ ನಿಂಗೆ ಗೊತ್ತಿರೋದು. ನಾನೇ ಕೇಳಿದ್ರು, ಯಾರೇ ಬಂದು ಕೇಳಿದ್ರು ಇದನ್ನೇ ಹೇಳ್ಬೇಕು. ಅರ್ಥ ಆಯ್ತಾ? ಆಹಾ, ರುದ್ರವಂಶದವ್ರಾ? ಬಿಡಲ್ಲ ಅವ್ರನ್ನ, ಬಿಡಲ್ಲ ಅವ್ರನ್ನ. ಅಬ್ಬೆ ನೋಡು ನೋಡು, ರುದ್ರವಂಶದವ್ರು ಏನ್ ಮಾಡಿದ್ದಾರೆ ನೋಡು. ಇಷ್ಟೇ ನಂಗೆ ಗೊತ್ತಿರೋದು. ಬೇಕಾದ್ರೆ ನನ್ನ ಸಾಯಿಸ್ಬಿಡಿ. ನನ್ನ ಸೊಸೆ ಮಾಡಿರೋ ತಪ್ಪಿಗೆ ನನ್ನನ್ನು ಕೊಂದ್ಬಿಡಿ ಅಮ್ಮ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.